ಆತ್ಮೀಯ ವೀಕ್ಷಕರೇ, ಹಲೋ ಗೆಳೆಯರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕ ತಳಹದಿಯ ಮೇಲೆ ನಿಂತಿದೆ. ಈ ಸಂಸ್ಕೃತಿಯಲ್ಲಿ ಋಷಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದೀವಿ, ಕೃಷಿಗೂ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ದೀವಿ. ಅದರಿಂದಲೇ ಇದನ್ನ ಶ್ರೇಷ್ಠ ಸಂಸ್ಕೃತಿ ಅಂತ ಹೇಳ್ತಾರೆ. ಋಷಿ ಆನಂದವನ್ನು ಪ್ರತಿನಿಧಿಸಿದರೆ ಕೃಷಿ ಸಮೃದ್ಧಿಯನ್ನ ಪ್ರತಿನಿಧಿಸ್ತಾರೆ. ಇನ್ನೊಂದು ಕಡೆಗೆ ಋಷಿ ಸಂಸ್ಕೃತಿಯನ್ನ ಪ್ರತಿನಿಧಿಸ್ತಾನೆ, ಕೃಷಿ ಜೀವನವನ್ನ ಪ್ರತಿನಿಧಿಸ್ತದೆ. ಇವತ್ತು ಋಷಿಯಿಂದ ಆನಂದ, ಸಂಸ್ಕೃತಿ ಇದು ಸುಭದ್ರವಾಗಿರಬೇಕಾದರೆ ನಮ್ಮಲ್ಲಿರ್ತಕ್ಕಂತಹ ಕೃಷಿ ಸಮೃದ್ಧಿಯಾಗಿರಬೇಕು, ಹಾಗೆ ಜೀವನ ಸುಭಿಕ್ಷವಾಗಿರಬೇಕು. ಋಷಿ ಸುಭದ್ರವಾಗಿರಬೇಕು, ಕೃಷಿ ಸುಭಿಕ್ಷವಾಗಿರಬೇಕಾದ್ರೆ ಗೋವುಗಳ ಸಂರಕ್ಷಣೆ ಅತ್ಯಗತ್ಯ. ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಮೊಟ್ಟ ಮೊದಲನೆಯ ಮಹಮ್ಮದೀಯ ಕವಿಯಾದಂತಹ ಶಿಶುನಾಳ ಶರೀಫರಿಗೆ ಕಳಸದ ಗುರು ಗೋವಿಂದ ಭಟ್ರು ಒಂದ್ ಕಡೆ ಹೇಳ್ತಾರೆ, ಶರೀಫ ಬಾಳ ನಿಂತಿರೋದು ಕಾಳಿನ ಮೇಲೋ, ಕಾಳು ನಿಂತಿರೋದು ಮಳಿ ಮೇಲೋ, ಮಳಿ ನಿಂತಿರೋದು ಭೂಮಿ ಮೇಲೋ, ಭೂಮಿ ನಿಂತಿರೋದು ರೈತನ ಮೇಲೋ, ರೈತ ನಿಂತಿರೋದು ಗೋವಿನ ಮೇಲೋ ಅಂತ. ಅಂದರೆ ಗೋವಿಗೂ ಮತ್ತು ಬಾಳಿಗೂ ಅವಿನಾಭಾವವಾದಂತಹ ಸಂಬಂಧ ಇದೆ. ಆದ್ರಿಂದಲೇ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಗೋವಿನ ತಾಯಿ ಅಂತ ಪರಿಗಣಿಸ್ತೀವಿ, ತಾಯಿಗೆ ಸಹಿತ ಹೋಲಿಸ್ತೀವಿ. ಗೋಮಾತೆಯನ್ನ ಭಾರತೀಯ ಸಂಸ್ಕೃತಿ ಬಹಳ ಗೌರವದಿಂದ ಕಾಣುತ್ತದೆ. ಆದ್ರೆ ಇವತ್ತು ಈ ಗೋಮಾತೆ ಸಂಕಟದಲ್ಲಿದ್ದಾರೆ. ಈ ಸಂಕಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದ್ರಲ್ಲಿ ಹಗಲು ರಾತ್ರಿ ದುಡಿತಾ ಇರ್ತಕ್ಕಂತಹ ಮಹಾನ್ ವ್ಯಕ್ತಿ ಅಂದ್ರೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಸರ್ಕಾರ ಕರ್ನಾಟಕದಲ್ಲಿರ್ತಕ್ಕಂಥ ಐತಿಹಾಸಿಕವಾದಂತಹ ಮಹತ್ವವನ್ನು ಹೊಂದಿರತಕ್ಕಂತಹ ಗೋಕರ್ಣದ ದೇವಾಲಯ, ಅಲ್ಲಿ ಆತ್ಮಲಿಂಗ ಇದೆ, ಅದರ ಆಡಳಿತವನ್ನು ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರಾಮಚಂದ್ರಾಪುರ ಮಠಕ್ಕೆ ಹಸ್ತಾಂತರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಸ್ವಾಮೀಜಿಯವರು ಇಲ್ಲಿದ್ದಾರೆ. ಸ್ವಾಮೀಜಿಯವರೇ, ದೂರದರ್ಶನದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹರೇ ರಾಮ್. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನನ್ನ ಸ್ನೇಹಿತರಾದಂತಹ ಹಾಗೆ ಹಿರಿಯ ಪತ್ರಕರ್ತರಾದಂತಹ ಭಾಸ್ಕರ್ ಅವರಿದ್ದಾರೆ. ಭಾಸ್ಕರ್ ಅವರೇ, ನಿಮಗೂ ಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹಲೋ ಗೆಳೆಯರೇ, ದೂರದರ್ಶನದ ಎಲ್ಲ ವೀಕ್ಷಕರಿಗೆ ಈ ಮುಂಜಾನೆಯ ಶುಭೋದಯದ ಅಭಿನಂದನೆಗಳು. ಇವತ್ತು ಒಂದು ವಿಶೇಷವಾದ ಒಂದು ಸನ್ನಿವೇಶದಲ್ಲಿ ನಾವು ಇಲ್ಲಿದ್ದೇವೆ, ಸ್ಟುಡಿಯೋದಲ್ಲಿ ಸೇರಿದ್ದೇವೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ನಿತ್ಯ ಹರಿದ್ವರ್ಣ ಕಾಡಿನ ಪ್ರದೇಶ. ಕಣ್ಣು ಹಾಯಿಸಿದಷ್ಟು ದೂರವು ಹಸಿರೇ ಹೆಸರು ತಾಲೂಕಿನ ವಿಶೇಷ. ಮಲೆನಾಡಿನ ಈ ಪಚ್ಚೆ ಪರಿಸರದಲ್ಲಿ ತಣ್ಣಗೆ ಹರಿಯುವ ನದಿ ಶರಾವತಿ ನದಿ ದಂಡೆ ಮೇಲಿರುವ ಶ್ರೀರಾಮಚಂದ್ರಾಪುರ ಮಠ ಈಗ ಸಾಕಷ್ಟು ಸುದ್ದಿಯಲ್ಲಿದೆ. ಸುದ್ದಿ ಗದ್ದಲ ರಾಮಚಂದ್ರಾಪುರ ಮಠಕ್ಕೆ ಹೊಸದೇನೂ ಅಲ್ಲ. ಹಿಂದೆ ರಾಮಸತ್ರ, ಆ ನಂತರದಲ್ಲಿ ವಿಶ್ವ ಗೋ ಸಮ್ಮೇಳನ ನಡೆದಾಗಲೂ ಅಲ್ಲಿ ಸುದ್ದಿ ಎನ್ನುವುದು ಗದ್ದಲದ ಸ್ವರೂಪವನ್ನು ತುಸುಮಟ್ಟಿಗಾದರೂ ಪಡೆದಿತ್ತು. ಈಗ ಆ ಪಟ್ಟಿಗೆ ಹೊಸ ಸೇರ್ಪಡೆ ಗೋಕರ್ಣದ ವಿವಾದ. ಗೋಕರ್ಣ ಪುರಾಣ ಪ್ರಸಿದ್ಧ ಹಾಗೂ ಇತಿಹಾಸ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯ ಹಾಗೂ ಅದರ ಪರಿವಾರದ ದೇವಾಲಯಗಳ ಆಡಳಿತವನ್ನು ಸರ್ಕಾರ ಆ ಮಠಕ್ಕೆ ಹಸ್ತಾಂತರಿಸಿದ ಈ 2 ವಾರದ ಅವಧಿಯಲ್ಲಿ ಸಾಕಷ್ಟು ಆರೋಪ ಟೀಕೆಗಳ ಮಳೆಯಾಗಿದೆ. ಇದು ಮಳೆಗಾಲ, ಸಹಜವಾಗಿಯೇ ಮಳೆ ಸುರಿದಿದೆ. ಹಸ್ತಾಂತರಿಸಿದ ಸರ್ಕಾರದ ಕ್ರಮವನ್ನು ಸಮರ್ಥಿಸಿ ಸ್ವಾಗತಿಸಿದವರ ಸಂಖ್ಯೆಯು ಅಮಿತವಾಗಿದೆ. ಅದು ನಗಣ್ಯ ಅನ್ನುವಷ್ಟೇನೂ ಅಲ್ಲ. ಹಾಗೆ ನೋಡಿದರೆ ಸ್ವಾಗತಿಸಿದವರ ಸಂಖ್ಯೆಯೇ ಜಾಸ್ತಿ ಇದೆ. ಏನೇ ಆದರೂ ಈ ವಿವಾದದ ಸುತ್ತ ದೊಡ್ಡದೊಂದು ಹುತ್ತವೇ ನಿರ್ಮಾಣವಾಗಿದೆ. ರಾಮಚಂದ್ರಾಪುರ ಮಠ ತನ್ನ ಅಸ್ತಿತ್ವವನ್ನು ಬಲವಾಗಿ ಪ್ರತಿಪಾದಿಸಲು ಮುಂದಾಗಿರುವ ಕ್ರಮವನ್ನು ಸಹಿಸದ ಜನ ವಿವಾದಗಳ ಹಿಂದಿದ್ದಾರೆ ಎಂಬ ವಾದವೂ ಇಲ್ಲಿದೆ. ಮಠ ಪ್ರಸ್ತುತ ಪೀಠಾಧಿಪತಿಯಾಗಿರುವ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಇದ್ದು ದೂರದರ್ಶನದ ಮೂಲಕ ಈ ಅನುಮಾನ, ಸಂಶಯ, ವಿವಾದಗಳಿಗೆ ಪರಿಹಾರ ರೂಪದ ಉತ್ತರ ವಿವರಣೆ ನೀಡಲು ಈಗ ನಮ್ಮೊಂದಿಗೆ ಇಲ್ಲಿದ್ದಾರೆ. ಅವರಿಗೆ ಚಂದನದ ಎಲ್ಲ ವೀಕ್ಷಕರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ.
ನಮಸ್ಕಾರ ಸ್ವಾಮೀಜಿ. ನಾವು ಈ ವಿಚಾರ ಪ್ರವೇಶ ಮಾಡೋದಕ್ಕಿಂತ ಮೊದಲನೆಯ ಕ್ರಮವಾಗಿ ನಾನು ಈ ಗೋಕರ್ಣದ ವಿವಾದ ಯಾಕೆ ಬೆಳೀತು ಅನ್ನೋದನ್ನು ತಾವು ಒಂದು ಸ್ಥೂಲವಾಗಿ ನಮ್ಮ ವೀಕ್ಷಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಹೇಳಿ ಬಯಸ್ತೇನೆ. ನಮ್ಮ ಮನಸ್ಸಲ್ಲಿ ಕೆಲಸ ಆ ಪ್ರಶ್ನೆ ಬರುತ್ತೆ, ಯಾಕೆ ವಿವಾದ ಬೆಳಿಬೇಕು ಅಂತ. ಮಗು ಮನೆಗೆ ಬಂದರೆ ವಿವಾದ ಆಗಬಾರ್ದು, ಪಕ್ಕದ ಮನೆಗೆ ಹೋದರೆ ಪ್ರಶ್ನೆ ಕೇಳ್ಬೋದು, ಯಾಕೆ ಪಕ್ಕದ ಮನೆಗೆ ಹೋದೆ ಅಂತ. ಮಗ ಮನೆಗೆ ಬಂದರೆ ಅದ್ರಲ್ಲಿ ಚರ್ಚೆ ಮಾಡೋಕ್ಕೇನಿದೆ, ವಿವಾದ ಮಾಡೋಕ್ಕೇನಿದೆ. ಇಲ್ಲ ಆಗಿದ್ದು ಇಷ್ಟೇನೆ. ಸಹಸ್ರಮಾನದಿಂದ ರಾಮಚಂದ್ರಾಪುರ ಮಠದ ಜೊತೆಗಿದ್ದ ಮಹಾಬಲೇಶ್ವರ ದೇವಸ್ಥಾನ, ಅಲ್ಲಿ ಪರೋಕ್ಷವಾದ ಆಡಳಿತ ನಡೀತಾ ಇತ್ತು, ನಮ್ಮ ಪರವಾದ ಆಡಳಿತ ನಡೀತಾ ಇತ್ತು. ಇದೀಗ ನೇರವಾಗಿ ನಮ್ಮ ಆಡಳಿತ ನಡೀತಾ ಇದೆ. ಮಧ್ಯೆ ಒಂದು ಸಣ್ಣ ತಪ್ಪು ನಡೆದಿತ್ತು. ಯಾರಿಂದ ತಪ್ಪು ನಡೆದಿತ್ತು? 2004ರಲ್ಲಿ ಕೊನೆಯ ಟ್ರಸ್ಟಿ, ನಮ್ಮ ಪರವಾಗಿ ಆಡಳಿತ ಮಾಡ್ತಾ ಇದ್ದಂತ ಕೊನೆಯ ಟ್ರಸ್ಟಿ ವಿ ಡಿ ದೀಕ್ಷಿತರು ಮರಣ ಹೊಂದಿದರು. ಅಲ್ಲಿಂದ 2 ವರ್ಷ ದೇವಸ್ಥಾನ ಅನಾಯಕವಾಗಿತ್ತು, ಅನಾಥವಾಗಿತ್ತು. ಅದಕ್ಕೆ ಯಾರು ನೋಡುವವರಿಲ್ಲ, ಕೇಳುವವರಿಲ್ಲ ಅನ್ನೋ ಸ್ಥಿತಿಲಿತ್ತು. 2006ರಲ್ಲಿ ಸರ್ಕಾರ ಪ್ರವೇಶ ಮಾಡಿದ್ದು, ಅಲ್ಲಿವರೆಗೂ ಸರ್ಕಾರದ್ದಲ್ಲ ಅದು. 2006ರಲ್ಲಿ ಸರ್ಕಾರ ಪ್ರವೇಶ ಮಾಡಿ ನೋಟಿಫೈ ಮಾಡ್ತು ಆ ದೇವಸ್ಥಾನವನ್ನ. ಅಂದ್ರೆ ನೀವು ಹೇಳೋ ಪ್ರಕಾರ ಕೇವಲ 2 ವರ್ಷದಿಂದ ಮಾತ್ರ ಇದು ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿತ್ತು. ಒಳಪಟ್ಟ ಹಾಗಿತ್ತು. 2 ವರ್ಷ ಹಿಂದೆ 2006ರಲ್ಲಿ ಸರ್ಕಾರ ನೋಟಿಫೈ ಮಾಡ್ತು ಆ ದೇವಸ್ಥಾನವನ್ನ. ಅದೊಂದು ಸಣ್ಣ ಲೋಪ. ಲೋಪ ಯಾಕೆಂದ್ರೆ ಮಠ ಮತ್ತು ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನಗಳನ್ನ ಎಂಡೋಮೆಂಟ್ ಆಕ್ಟ್ ಪ್ರಕಾರ ಸರ್ಕಾರ ಇಟ್ಕೊಳಕ್ಕಾಗೋದಿಲ್ಲ. ಅದೊಂದು ಲೋಪ. ಅದು ಆ ಲೋಪವನ್ನ ಈಗಿನ ಸರ್ಕಾರ ಸರಿಪಡಿಸಿದೆ. ಸರ್ಕಾರ ಆದೇಶದಲ್ಲಿ ಹೇಳ್ತಕ್ಕಂಥದ್ದು ಕೂಡ ಅದೇನೆ, ಈ ಒಂದು ಲೋಪವನ್ನು ಸರಿಪಡಿಸ್ತಾ ಇದ್ದೇವೆ ಅಂತ. ಇಲ್ಲಿ ವಿವಾದಕ್ಕೆ ಚರ್ಚೆಗೇನಿಲ್ಲ ವಿಷಯ, ಆದ್ರೂ ಚರ್ಚೆ ಆಗೋದು ಒಳ್ಳೇದು. ಯಾಕೆಂದ್ರೆ ಸಮುದ್ರ ಮಥನ ಆದ್ರೆ ತಾನೇ ಅಮೃತ ಹೊರಗೆ ಬರೋದು. ಮೊದಲು ವಿಷ ಬಂದರೂ ಕೂಡ ಮತ್ತೆ ಅಮೃತ ಬರಲೇಬೇಕು. ಅಮೃತಕ್ಕಾಗಿ ಕಾಯ್ತಾ ಇದ್ದೇವೆ. ಈಗ ಇನ್ನು ಅಮೃತ ಬಂದಿಲ್ಲ ಅಂತ ಹೇಳಿ ತಾವು ಹೇಳ್ತೀರಿ ಅಂತ. ವಿಚಾರ ಮಂಥನ. ಹೌದು ಹೌದು, ವಿಚಾರಗಳ ಮಂಥನ ಆದಾಗ ಬರ್ತಕ್ಕಂಥ. ಈಗ 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 ಗೋಕರ್ಣದ ಮಹಾಬಲೇಶ್ವರ ಹಾಗೂ ಪರಿವಾರ ದೇವಾಲಯಗಳನ್ನ ರಾಮಚಂದ್ರಾಪುರ ಮಠಕ್ಕೆ ವಹಿಸಿದ ಸರ್ಕಾರದ ಕ್ರಮ ಅಂತ ಅದಂಥ ವ್ಯಾಪಕ ಟೀಕೆಗೆ ಗುರಿಯಾಗಿಲ್ಲ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಆದರೆ ಈ 15 ದಿವಸಗಳಲ್ಲಿ ನಡೆದ ಬೆಳವಣಿಗೆಗಳನ್ನು ನೋಡಿದರೆ ಸಾಕಷ್ಟು ಬಗೆಯ ಟೀಕೆಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಸರ್ಕಾರ ಈ ದೇವಸ್ಥಾನದ ಆಡಳಿತವನ್ನ, ಅದರ ಸ್ವಾಮ್ಯವನ್ನ ಈ ಮಠಕ್ಕೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಹಸ್ತಾಂತರ ಮಾಡಿದೆ ಹೇಳೋದೊಂದು ಮುಖ್ಯವಾದ ಆರೋಪ ಇದೆ. ಇಲ್ಲ, ನಿಜವಾಗಿ ಸರ್ಕಾರ ಕೊಡ್ಬೇಕಾದ ಉತ್ತರ ಇದು. ನಮ್ಮನ್ನು ಕೇಳ್ತಾ ಇದ್ರೆ ನಾವು ಕೊಡ್ತೇವೆ ಉತ್ತರ ಅದಕ್ಕೆ. ಹಾಗೇನೂ ಇಲ್ಲ, ನಿಜವಾಗಿ ನಿಯಮ ಪ್ರಕಾರವೇ ಇದೆ. ಯಾಕೆಂದ್ರೆ ನಾವು ಆಗಲೇ ಹೇಳಿದಾಗ ಎಂಡೋಮೆಂಟ್ ಆಕ್ಟ್ ಪ್ರಕಾರ ಸರ್ಕಾರ ಇಟ್ಕೊಳಕ್ ಬರೋದಿಲ್ಲ ದೇವಸ್ಥಾನವನ್ನ. ನಾವು ಸಲ್ಲಿಸಿರೋ ದಾಖಲೆಗಳು ಅಥವಾ ಉಪಾಧಿವಂತ ಮಂಡಲ ಸಲ್ಲಿಸಿರೋ ದಾಖಲೆಗಳು ಅವು ಎಲ್ಲಿ ಕೂಡ ಸಮರ್ಥನೆ ಮಾಡೋದಕ್ಕೆ ಸಮರ್ಥವಾಗಿರ್ತಕ್ಕಂಥವು. ಉದಾಹರಣೆಗೆ ಕೋರ್ಟ್ಗೆ ಹೋದ್ರು ಕೂಡ ಅದನ್ನ ಮಠ ಪಡ್ಕೊಳ್ಬಹುದು ಅನ್ನೋ ಥರ ದಾಖಲೆಗಳನ್ನ ಸಲ್ಲಿಸಿದ್ದಾರೆ ಉಪಾಧಿವಂತ ಮಂಡಲದವರು. ಮಠ ಕೂಡ ಸಲ್ಲಿಸಿದೆ ದಾಖಲೆಗಳನ್ನ. ಇದು ಹೇಗೆ ರಾಜ್ಯಪಾಲರಿಗೆ ಉಪಾಧಿವಂತ ಮಂಡಲ ಅರ್ಜಿ ಸಲ್ಲಿಸಿದ್ದು ಸುಮಾರು 9 ತಿಂಗಳ ಹಿಂದೆ. ರಾಜ್ಯಪಾಲರ ಸೂಚನೆ ಮೇರೆಗೆ RI ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಮಹಾಜರು ಮಾಡಿದ್ದಾರೆ ಮಹಾಬಲೇಶ್ವರ ದೇವಸ್ಥಾನವನ್ನ. ಅಲ್ಲಿಂದ ಆರಂಭ ಆಗಿದೆ ಪ್ರಕ್ರಿಯೆ. ಹಾಗಾಗಿ ಅಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು, ಅಲ್ಲಿ ಸಂಘ ಸಂಸ್ಥೆಗಳು ಇರ್ಬೋದು, ಆ ಎಲ್ಲರೂ ಆ ಮಹಾಜರಿಗೆ ಹಸ್ತಾಕ್ಷರ ಕೊಟ್ಟವರೇ ಇದ್ದಾರೆ, ಅನುಮೋದನೆ ಕೊಟ್ಟವರೇ ಇದ್ದಾರೆ. ಮತ್ತೆ AC, ಮತ್ತೆ ತಹಶೀಲ್ದಾರ್, AC, DC, ಅಲ್ಲಿಂದ ಎಂಡೋಮೆಂಟ್ ಕಮಿಷನರ್, ಎಂಡೋಮೆಂಟ್ ಸೆಕ್ರೆಟರಿ, ಅಲ್ಲಿಂದ ನಂತರ ಲಾ ಡಿಪಾರ್ಟ್ಮೆಂಟ್ 13 ಪುಟದ ಒಪಿನಿಯನ್ ಕೊಟ್ಟಿದೆ. ಲಾ ಡಿಪಾರ್ಟ್ಮೆಂಟ್ ಮಾಡಬಹುದು ಅನ್ನೋದಕ್ಕೆ. ಅಡ್ವೊಕೇಟ್ ಜನರಲ್ ಅವರು ಕೂಡ ತಮ್ಮ ಒಪಿನಿಯನ್ ಕೊಟ್ಟಿದ್ದಾರೆ. ಅಲ್ಲಿಂದ ನಂತರ ಮುಜರಾಯಿ ಮಂತ್ರಿಗಳು, ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು. ಇಷ್ಟು ದೀರ್ಘವಾಗಿರ್ತಕ್ಕಂಥ ಪ್ರೊಸೆಸ್ ಎಲ್ಲಿಯೂ ಕೂಡ ಅಗತ್ಯಕ್ಕಿಂತ ಬೇಗ, ಅಂದ್ರೆ ಅನುಮಾನ ಬರೋ ರೀತಿಯಲ್ಲಿ ಬೇಗ ಎಲ್ಲಿಯೂ ಆಗಿಲ್ಲ ಕೆಲಸ. ಒಂದೊಂದು ಕಡೆಗೂ ಕೂಡ ಫೇಲ್ ಸಾಕಷ್ಟು ಸಮಯ ಇದೆ ಅಂತ, ಒಬ್ಬೊಬ್ಬರು ತಮ್ಮ ಒಪಿನಿಯನ್ ಕೊಟ್ಟಿದ್ದಾರೆ ಅಂತ. ಇಷ್ಟೆಲ್ಲ ಸರ್ಕಾರ ಅದನ್ನ ಹಸ್ತಾಂತರ ಮಾಡಿದೆ. ಹಾಗಾಗಿ ನಮ್ಗೆ ಆ ಥರ ಅನ್ಸೋದಿಲ್ಲ ಏನು, ಅಂದ್ರೆ ನಿಯಮಗಳನ್ನ ಗಾಳಿಗೆ ತೋರಿ ಅನ್ನೋ ಥರ ಏನು ಅನ್ಸೋದಿಲ್ಲ ಅಂತ. ಎಲ್ಲಿ ಅಂತ ಹೇಳ್ಬೇಕು ಅವರು, ನಿಯಮಗಳನ್ನ ಗಾಳಿಗೆ ತೋರಿ ಅಂತ ಹೇಳಿದವರು ಎಲ್ಲಿ, ಯಾವ ಜಾಗದಲ್ಲಿ ನಿಯಮ ಗಾಳಿ ತೋರಿದ್ದಾರೆ, ಯಾವ ನಿಯಮ ಗಾಳಿಗೆ ತೋರಿದ್ದಾರೆ ಅಂತ ಎಲ್ಲರೂ ಪ್ರಸ್ತಾಪ ಆಗಿದೆಯಾ? ಅದಾದ್ರೆ ನೋಡ್ಬೋದಾಗಿತ್ತು ಅಂತ.